ನಾವದಗೆಯಲ್ಲಿ ಪುರಾಣಮಂಗಲ ಧರ್ಮಸಭೆ. ತಾಳಿಕೋಟಿ ತಾಲೂಕಿನ ನಾವದಗಿ ಗ್ರಾಮ ಬೃಹನ್ಮಠದ ಶಟಸ್ಥಲ ಬ್ರಹ್ಮಶ್ರೀ ರಾಜಗುರುರಾಜೇಂದ್ರ ಒಡೆಯರ ಶಿವಾಚಾರ್ಯರ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ಕಳೆದ 20 ದಿನಗಳಿಂದ ನಡೆದ ಗುಡ್ಡಾಪುರದ ಶ್ರೀ ದಾನಮ್ಮದೇವಿಯ ಮಹಾಪುರಾಣ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸೋಮವಾರ ಧರ್ಮಗ್ರಂಥೋತ್ಸವದ ಮೆರವಣಿಗೆ, ಪುರಾಣಮಂಗಲ, ಗುರುವಂದನೆ ಹಾಗೂ ಧರ್ಮಸಭೆಯೊಂದಿಗೆ ಸಂಪನ್ನವಾದವು. ಸಾಸನೂರ ತುಂಬಗಿಯ ಪರಮಪೂಜ್ಯ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಬಿಜೆಪಿ ಮುಖಂಡ, ಸಮಾಜ ಸೇವಕರಾದ ಬಸನಗೌಡ ಪಾಟೀಲ ಯಡಿಯಾಪೂರ ಬಿ ಸಾಲವಾಡಗಿಯವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಸಾನ್ನಿಧ್ಯ ವಹಿಸಿದ ಪೂಜ್ಯರಾದ ಕಪಿಲ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಿವಕುಮಾರ ಮಹಾಸ್ವಾಮಿಗಳು, ಶಿವಯೋಗಿ ಶಿವಾಚಾರ್ಯರು, ಜ್ಯೋತಿಷ್ಯರತ್ನ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಹಾಗೂ ಕಲ್ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಲಕ್ಕುಂಡಿ ಗ್ರಾಮದ ಅಪ್ಪಾಸಾಹೇಬ್ ಗೌಡ ಪಾಟೀಲ ಕುಟುಂಬದ ವತಿಯಿಂದ ರಾಜೇಂದ್ರ ಒಡೆಯರ್ ಶಿವಾಚಾರ್ಯರ ತುಲಾಭಾರ ಹಾಗೂ ಸರ್ವ ಪರಮ ಪೂಜ್ಯರಿಂದ ಗುರುವಂದನೆ ಕಾರ್ಯಕ್ರಮ ಜರುಗಿತು. ಪೂಜ್ಯರಿಂದ ಗೌರವ ಸ್ವೀಕರಿಸಿ ಶ್ರೀ ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು ಅಭಿನಂದನಾ ನುಡಿಗಳನ್ನು ಅರ್ಪಿಸಿದರು. ಕಾರ್ಯಕ್ರಮದ ಯಶಸ್ಸಿಗೆ ಸೇವೆಗೈದ ಮಹನೀಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಕ್ಕಳು ಪ್ರದರ್ಶಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಕಣ್ಮನ ಸೆಳೆದವು. ಡಾ ಸೋಮಶೇಖರಯ್ಯ ಹಿರೇಮಠ ಹಾಗೂ ಸಾಹಿತಿ ಬಸವರಾಜ ಗೊರಜಿಯವರು ಕಾರ್ಯಕ್ರಮವನ್ನು ಸುಂದರವಾಗಿ ನಿರ್ವಹಿಸಿದರು. ಸಮಾರಂಭದ ವೇದಿಕೆಯಲ್ಲಿ ಮಾತೋಶ್ರೀ ಸಾವಿತ್ರಿ ಅಮ್ಮನವರು, ಡಾ ಗುರುಲಿಂಗಯ್ಯ ಹಿರೇಮಠ, ಸಿಸಿ ಕರಡಕಲ್, ಶರಣಗೌಡ ಇಬ್ರಾಹಿಂಪುರ, ರವಿಧಣಿ ದೇಶಮುಖ, ಶಿವಾನಂದ ಹಾವರಗಿ ಅವರನ್ನು ಒಳಗೊಂಡು ಗಣ್ಯರು, ಹಿರಿಯರು ಇದ್ದರು. ಕಾರ್ಯಕ್ರಮದಲ್ಲಿ ನಾವದಗಿ ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಶ್ರೀಮಠದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಇದ್ದರು. ಮೊದಲನೇ ಹೆಸರು ನಿಂಗಮ್ಮ ಅಂತ. ಅವರದು ಮೂಲ ಜತ್ತಿ ಜಿಲ್ಲೆಯ ಉಮರಾಣಿ ಜನಿಸಿಯಲ್ಲಿ ಜನಿಸಿದರು. ಮಹಾರಾಷ್ಟ್ರ ಸಾಂಗ್ಲಿ ಜಿಲ್ಲೆ ಜತ್ತಿ ತಾಲೂಕು ಉಮರಾಣಿಯಲ್ಲಿ ಜನಿಸಿದರು. ಲಿಂಗಮ್ಮ ಅಂತಿದ್ರು. ಅವರು ದಾನ ಏನದರ ಭಕ್ತಾದಿಗಳಿಗೆ ಬಂದರೆ ದಾನ ಮಾಡ್ತಿದ್ರು. ಯಾವುದಾದ್ರೆ ನೆವಣ ದಾನದಲ್ಲಿ ಏನದರ ಮಾಡ್ತಿದ್ರು. ಹೀಗಾಗಿ ಅಲ್ಲಿಯ ಏನದಲ್ಲ ಬಸವಣ್ಣವರ ಪತ್ನಿಯರಾದಂಥ ನೀಲಾಂಬಿಕಾ ಮತ್ತು ಗಂಗಾಂಬಿಕೆಯವರು ಈ ಭಕ್ತರಿಗೆ ಬಂದವರಿಗೆ ದಾನ ಮಾಡಿ ಇವರಿಗೆ ದಾನಮ್ಮ ಅಂತ ಹೆಸರಿಟ್ಟರು. ಅವಾಗಲಿಂತ ಇವರಿಗೆ ಕಡ್ಕೋಳ ಮಡಪ್ಪನವ್ರು ಒಂದು ಮಾತು ಹೇಳ್ತಾರೆ, ಯಾಕ ಚಿಂತೆ ಮಾಡ್ತಿದಿ ಎಲೆ ಮನವೇ, ಯಾಕ ಚಿಂತೆ ಮಾಡ್ತಿದಿ ನೀ ಎಲೆ ಮನವೇ, ನಿನಗೆ ಯಾತರ ಸುಖವಿಲ್ಲೋ ತಿಳಿಮನವೇ, ಯಾತರ ಸುಖವಿಲ್ಲೋ ತಿಳಿಮನವೇ, ಈ ಲೋಕ ನಾಥನ ಜ್ಞಾನವ ಮಾಡಿಕೊಂಡರೆ ಪಾರಾಗಿ ಹೋಗ್ತಿದಿ ಎಲೆ ಮನವೇ. ಅರ್ಥ ಏನು? ಯಾಕೆ ಚಿಂತೆ ಮಾಡ್ತಿದಿ? ಯಾವಾಗ ಸಾಯ್ತಿದೋ ಗೊತ್ತಿಲ್ಲ, ಯಾವಾಗ ನಾವು ಎಷ್ಟಿರ್ತೀವೋ ಗೊತ್ತಿಲ್ಲ. ಚಿಂತೆ ಮಾಡಿ ಕೊರಗಿ ರೊಕ್ಕ ಮನೆಯೊಳಗಿಟ್ಟು ಎಲ್ಲ ತೊಂದರೆಗಳ ಮನೆಯೊಳಗಿಟ್ಟು ಸಾಯೋದಕ್ಕಿಂತ ರಾಜೇಂದ್ರ ಒಡೆಯರ್ ಶಿವಾಚಾರ್ಯ ಜ್ಞಾನ ಮಾಡಿ ಸತ್ಯ ಅಂದ್ರೆ ನಿನ್ನ ಮೋಕ್ಷ ಅಂತ ಹೇಳ್ತಾರ ಮಡ್ಯಪ್ಪತ್ತೆ. ಯಾಕ ಚಿಂತೆ ಮಾಡ್ತಿಲ್ಲ ಮನವೇ, ನಿನಗೆ ಯಾತರ ಸುಖವಿಲ್ಲೋ ತಿಳಿ ಮನವೇ, ಈ ರಾಜೇಂದ್ರ ಒಡೆಯರ್ ಶಿವಾಚಾರ್ಯ ಜ್ಞಾನವ ಮಾಡಿದ್ರೆ ನಿನಗೆಲ್ಲಾನು ಸಿರಿ ಸಂಪತ್ತು ಸುಖ ಆಗ್ತದ ಅಂತ ಮಾಂತ್ರ ಆಣೆ ಮಾಡಿ ಹೇಳ್ತಾರ ಮಡ್ಯಪ್ಪತ್ತೆ. ಗುರುವಿನ ಪಾತ್ರ ಆಗೋದು ಹ್ಯಾಂಗ್ರಿ? ಹ್ಯಾಂಗ್ ಗುರುವಿನ ಪಾತ್ರ ಆಗೋದು? ಹ್ಯಾಂಗ್ರಿ ಅದು ಬರೋದು? ಮಳಿ ಎಲ್ಲಿದ ಬರ್ತಾರಿ? ಮಳಿ ಎಲ್ಲಿದ ಬರ್ತದ? ಭೂಮಿಯಿಂದ ಬರ್ತದೆ, ಮ್ಯಾಗಿಂದ ಬರ್ತದೆ. ನೀವು ಹೂ ಅಂದ್ರೆ ಹೇಳ್ತಾ ಇಲ್ಲಿ ಮಕ್ಕೊಂಡ್ರೆ ತಿಳ್ಕೊತೀನ. ಮಳಿ ಮ್ಯಾಗಿಂದ ಬರ್ತದ, ಮ್ಯಾಗಿಂದ ಬಂದು ಎಲ್ಲಿ ಬೀಳ್ತದ? ಭೂಮಿ ಬೀಳ್ತದ. ಭೂಮಿಗೆ ಬಿದ್ದು ಎಲ್ಲಿಗೆ ಹೋಗ್ತದ? ಚರಂಡಿಗೆ ಹೋಗ್ತದ. ಲಂಡನ್ ಹಳ್ಳ ಅಂತಿರಲ್ಲ, ಚರಂಡಿ ಅಂತೀರಿ, ಚರಂಡಿಗೆ ಹೋಗ್ತದ. ಚರಂಡಿಗೆ ಹೋಗ್ತದ. ಚರಂಡಿ ನೀರಿಗೆ ಹೋಗ್ತದ, ಹಳ್ಳ. ನಮ್ಮ ಪರ್ವತೇಶ್ವರ ಮಹಾರಾಜ್ ಕಿ. ಹೋದವ್ರು ಹೋಗ್ಲಿ, ಇದ್ದವ್ರ ಆರಾಮ್ ಕೊಂಡ್ರು. ಇವತ್ತು ಒಂದು ದಿವಸ ಕಳೀತು ಅಂದ್ರ ನೀವು ನಾಳೆಗೆ ಕೇಳಿದ್ರು ಇಲ್ಲ. ಇವತ್ತು ಸಿಗಕತ್ತದ, ಈಗ ಔಷಧಿ ಮಾಡಿ ಗಂಗಾಳ ತೊಗೊಳಕ್ ಹೋದ್ರಿ ಅಂದ್ರೆ ಹೈರಾಣ ಕೊಡ್ತೀವಿ.
ಆರಾಮ್ ಕುಂದರಿ. ದಿನ ಎಷ್ಟು ಚಂದ ಕುಂದಿರ್ತಿದ್ರಿ, ವಿಡಿಯೋ ನೋಡ್ತಿದ್ವಿ. ನಾವು ಬಹಳ ತತ್ರತನ ಹೇಳಬೇಕಂತ ಕುಂತಿದ್ವಿ. ಬಹುಶಃ ಶಾಸ್ತ್ರಗಳು ಎದ್ದಿದ್ದಕ್ಕೆ ಪುರಾಣ ಮುಗಿದ ಅಂತ ತಿಳ್ಕೊಂಡ್ಬಿಟ್ಟಿರಿ ನೀವು ಅಲ್ಲ. ಅವ್ ಏನ್ ಕೈ ಸನ್ನಿ ಮಾಡೋದು ನನಗೆ ಗೊತ್ತಿಲ್ಲ. ಅವ್ ಎದ್ದು ಹೋಗ ನನಗೆ ಕಾಣುತ್ತೆ. ಭಾಳ ಡೇಂಜರ್ ಇರ್ತಾರೆ ಇವ್ರು ಶಾಸ್ತ್ರಗಳ್ರಿ. ಏನ್ ಮಾಡ್ಯಾರ ನಿಮ್ ಕೈ ಸನ್ನಿ ಗೊತ್ತಾಗಿಲ್ಲ ನಮಗ. ಒಬ್ಬೊಬ್ರು ಎದ್ದು ಹೊಂಟಿವಿ. ಏನ್ ಮಾಡಿದ್ರಿ ನಮಗೊತ್ತು ಇಟ್ಟು ಕಲ್ತ್ರಿ ಅವ್ರನ್ನ. ಎಷ್ಟು ಸುಂದರ ವೇದಿಕೆ, ಎಷ್ಟು ಸುಂದರ ಸಮಾರಂಭ. ಏ ಹುಡುಗರ, ಅವಕ್ಕ ಅನ್ನ ಸಿರ ಮುಂದೆ ಹಾಕಿದ್ರು ಹಂಗ ಮಾಡ್ತಾವು. ಏನು ಮಾಡೋದು?